ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋ, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲಾ ವರದಿಗಾರ. ಸ್ವಾಮೀಜಿ ಒಬ್ಬರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಯಮಕನಮಡಿಯಲ್ಲಿರ್ತಕ್ಕಂಥ ಹುಣಸಿಕಾಳ ಮಠ ಸ್ವಾಮೀಜಿ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು. ಈ ಹಲ್ಲೆ ಈಗ ಏನಂತಂದ್ರೆ ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ತಾ ಇದೆ. ಬುದ್ಧಿವಾದ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಇವತ್ತು ಕಿಡಿಗೇಡಿಗಳು ಅವ್ರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಸೊ ಹಲ್ಲೆಗೆ ಪ್ರಮುಖ ಕಾರಣ ಏನು, ಯಾಕೆ ಈ ಘಟನೆ ಆಯಿತು, ಇದರ ಹಿಂದೆ ನಡೀತಾ ಇರುವಂಥ ರಾಜಕೀಯ ಎಂಥದ್ದು ಅನ್ನೋದನ್ನ ಈ ಒಂದು ಡಿಜಿಟಲ್ ಕಂಟೆಂಟ್ ಅಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ಸ್ವಾಮೀಜಿಗಳು ಅಂತಂದ್ರೆ ಸಮಾಜದಲ್ಲಿ ಅಂಕುಡೊಂಕುಗಳನ್ನ ತಿದ್ದಿ ಬುದ್ಧಿ ಹೇಳಬೇಕು, ಹಾಗೆ ಜನರನ್ನ ಸರಿದಾರಿಗೆ ತರುವಂಥ ನಿಟ್ಟಿನಲ್ಲಿ ಇವತ್ತು ಸ್ವಾಮೀಜಿಗಳು ಕೆಲಸ ಮಾಡ್ತಾರೆ. ಇದೇ ಸ್ವಾಮೀಜಿ ಇವತ್ತು ತಪ್ಪು ಮಾಡ್ತಾ ಇದ್ರು, ಅಲ್ಲಿ ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಇದ್ರು, ಅದನ್ನ ಮಾಡಬೇಡಿ ಅನ್ನುವಂಥ ಹೇಳುವಂಥ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಅವ್ರ ಮೇಲೆ, ಅವರ ಶಿಷ್ಯಂದ್ರ ಮೇಲೆ ಹಲ್ಲೆ ನಡೆಸುವಂಥ ಕೆಲಸ ಆಗಿರ್ತಕ್ಕಂಥದ್ದು. ಈ ಒಂದು ಹಲ್ಲೆ ನಡೀತಾ ಇದ್ದಂತಾನೆ ಈಗ ರಾಜಕೀಯ ಕೂಡ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಸೊ ಯಾರು ಆ ಸ್ವಾಮೀಜಿ, ಯಾಕೆ ಈ ಘಟನೆ ಆಯಿತು ಅಂತ ನೋಡ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಏನು ಹುಣಸಿಕೋಳ ಮಠದ ಬಸವ ಸ್ವಾಮೀಜಿ ಈ ಒಂದು ಹಲ್ಲೆಗೆ ಒಳಗಾಗಿರ್ತಕ್ಕಂಥವ್ರು. ಬಸವ ಸ್ವಾಮೀಜಿಯವರು ಏನಂತಂದ್ರೆ ಸಂಜೆ ಟೈಮಲ್ಲಿ ಆ ಮನೆ ಪಕ್ಕದಲ್ಲೇ ಇರತಕ್ಕಂಥ ಒಂದು ಮೇದಾರ್ ಕುಟುಂಬ, ಆ ಮೇದಾರ್ ಕುಟುಂಬ ಏನಂತಂದ್ರೆ ಆ ಒಂದು ಮಠದ ಆವರಣದಲ್ಲಿ ಕಾರನ್ನ ಪಾರ್ಕ್ ಮಾಡಿ ಅಲ್ಲಿ ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಇದ್ರು ಅನ್ನುವಂಥ ಆರೋಪವನ್ನ ಇವತ್ತು ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸ್ವಾಮೀಜಿಯವರ ಶಿಷ್ಯಂದರು ಹೋಗಿ ಅವ್ರಿಗೆ ಇಲ್ಲಿ ಈ ರೀತಿ ಮಾಡಬೇಡಿ, ಇಂಥ ಮಾದಕ ವಸ್ತುಗಳನ್ನ ಈ ಸೇವನೆ ಮಾಡುವಂಥ ಜಾಗ ಅಲ್ಲ ಅನ್ನುವಂಥ ಮಾತನ್ನ ಹೇಳಿದ ತಕ್ಷಣ ಮೊದಲು ಆ ಸ್ವಾಮೀಜಿಯವರ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಒಬ್ಬರ ಮೇಲೆ ಹಲ್ಲೆ ಮಾಡ್ತಾರೆ. ಸ್ವಾಮೀಜಿ ಸೇವಕ ಏನಿದ್ದಾರೆ ಅವರು ಹೋಗಿ ಹೇಳ್ತಾರೆ, ಈ ರೀತಿ ಮಾದಕ ವಸ್ತುಗಳನ್ನ ಇಲ್ಲಿ ಸೇವನೆ ಮಾಡಬೇಡಿ, ಇಲ್ಲಿಂದ ನಾವು ಹೋಗಬೇಕು ಅನ್ನುವಂಥ ಮಾತನ್ನ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ಸುಮಾರು 8 ಜನ ಸೇರಿಕೊಂಡು ಆ ಸೇವಕನ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವ್ರಿಗೆ ಕಲ್ಲಿನಿಂದ ಹೊಡೆದಿದ್ದಾರೆ ಅನ್ನುವಂಥ ಆರೋಪವನ್ನು ಇವತ್ತು ಸ್ವಾಮೀಜಿಗಳು ಮಾಡ್ತಾರೆ. ಅದಾದ ಬಳಿಕ ಏನಂತಂದ್ರೆ ಸ್ವತಃ ಬಸವ ಶ್ರೀಗಳೇ ಹೋಗಿ ಅವ್ರನ್ನ ಮಾತನಾಡಿಸ್ತಾರೆ, ನೀವು ಇಲ್ಲಿ ಇಂಥ ಚಟುವಟಿಕೆಗಳನ್ನ ಮಾಡಬೇಡಿ, ಇಲ್ಲಿಂದ ನೀವು ಹೋಗಬೇಕು ಅನ್ನುವಂಥ ಮಾತನ್ನ ಹೇಳಿದಾಗ ನಶೆಯಲ್ಲಿದ್ದಕ್ಕಂಥ ಸುಮಾರು 8 ಜನರು ಕೂಡ ಏನಂತಂದ್ರೆ ಸ್ವಾಮೀಜಿಗಳ ಮೇಲೇನೆ ಮುಗಿಬಿದ್ದು ಅವರ ಮೇಲೆ ಹಲ್ಲೆ ನಡೆಸುವಂಥ ಕೆಲಸ ಇವತ್ತು ಆಗುತ್ತೆ. ಸೊ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನಂತಂದ್ರೆ ಸ್ವತಃ ಸ್ವಾಮೀಜಿಗಳು ಯಮಕನಮಡಿ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ದಾಖಲಿಸ್ತಾರೆ. ನನ್ನ ಮೇಲೆ ಈ ರೀತಿ ಹಲ್ಲೆ ಆಗಿದೆ, ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ದೂರನ್ನ ದಾಖಲಿಸಿದ್ದಾರೆ. ಯಾವಾಗ ಈ ಒಂದು ವಿಷಯ ಬಹುತೇಕ ಅಂತಂದ್ರೆ ಎಲ್ಲ ಇಡೀ ಭಕ್ತರಿಗೆ, ಆ ಮಠದ ಭಕ್ತರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಗೊತ್ತಾಗುತ್ತೋ, ಎಲ್ಲರೂ ಕೂಡ ಏನಂತಂದ್ರೆ ಸ್ವಾಮೀಜಿಗಳ ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ, ಸ್ವಾಮೀಜಿಗಳ ಜೊತೆಗೆ ಮಾತುಕತೆಯನ್ನ ಮಾಡ್ತಾರೆ. ಬಳಿಕ ಇದನ್ನ ನಾವು ಹ್ಯಾಂಡಲ್ ಮಾಡೋಣ, ಆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾರೆ. ಸೊ ಇಷ್ಟೆಲ್ಲವೂ ಕೂಡ ನಡೆದೋಗಿರುತ್ತೆ. ಇದರ ಮಧ್ಯೆ ಏನಂತಂದ್ರೆ ಯಾಕೆ ಈ ಒಂದು ಹಲ್ಲೆ ಆಯಿತು, ಯಾಕೆ ಈ ಮಠದ ಆವರಣದಲ್ಲಿ ಅವ್ರು ಬಂದು ಕುಡಿತಾ ಕೂತಿದ್ರು ಅನ್ನುವಂಥ ವಿಚಾರವನ್ನ ನಾವು ನೋಡೋದಾದ್ರೆ, ಆ ಒಂದು ಗ್ರಾಮದಲ್ಲಿ ಏನಂತಂದ್ರೆ ಒಬ್ರು ದೇವರಿಗೆ ಮಾಡಿರ್ತಾರೆ. ಆ ದೇವರಿಗೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಊಟಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಬೆಳಗಾವಿಯಿಂದ ಒಂದು 3 ಜನ ಬಂದಿರ್ತಾರೆ. ಅದ್ರ ಜೊತೆಗೆ ಅಲ್ಲಿ ಮೇದಾರ್ ಕುಟುಂಬದವರು ಸ್ವಲ್ಪ ಒಂದು 4 ಜನ ಕೂತ್ಕೊಂಡು ಈ ಒಂದು ಅವರ ಬಳಿ ಇರ್ತಕ್ಕಂಥ ಒಂದು ಕಾರನ್ನ ಆ ಒಂದು ಮಠದ ಆವರಣದಲ್ಲಿ ಪಾರ್ಕಿಂಗ್ ಅನ್ನ ಮಾಡಿರ್ತಾರೆ. ಪಾರ್ಕಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಕಾರಲ್ಲೇ ಕೂತ್ಕೊಂಡು ಇವರು ಕುಡಿತಾ ಇದ್ರು ಅನ್ನುವಂಥ ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ಅದ್ರ ಜೊತೆಗೇನೆ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡುವಷ್ಟು ಯಾಕೆ ವಿಕೋಪಕ್ಕೆ ಹೋಗುತ್ತೆ ಅಂತಂತ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ನಾವು ಕಾರ್ ತೆಗೆದುಕೊಂಡು ಹೋಗ್ತೀವಿ ಅಂದ್ರೆ ಸ್ವಾಮೀಜಿಗಳ ಸೇವಕರೇನೋ ಆ ಗೇಟನ್ನು ಕೀಲಿ ಹಾಕಿರ್ತಾರೆ. ಗೇಟ್ ತೆಗೆಯೋದಕ್ಕೆ ಮುಂದಾಗಂತ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಆಗುತ್ತೆ, ಅವ್ರ ಮೇಲೆ ಎಗರಾಡ್ತಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ವಿಕೋಪಕ್ಕೆ ಹೋಗುತ್ತೆ ಅನ್ನುವಂಥ ಮಾತುಗಳು ಇವತ್ತು ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಸ್ವಾಮೀಜಿಗಳು ಈ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದೆ ಅನ್ನುವಂಥದ್ದು ನಾವು ನೋಡೋಣ ಬನ್ನಿ. ಸೊ ಇದು ಸ್ವಾಮೀಜಿಗಳು ಹೇಳುವಂಥದ್ದು ಏನಂತಂದ್ರೆ, ಮಾದಕ ವಸ್ತುಗಳನ್ನ ಈ ಒಂದು ನಮ್ಮ ಆವರಣದಲ್ಲಿ, ನಮ್ಮ ಪ್ರಿಮೈಸಸ್ನಲ್ಲಿ ಮಾಡಬೇಡಿ, ಮಾದಕ ವಸ್ತುಗಳ ಸೇವನೆಯನ್ನ ಮಾಡಬೇಡಿ ಅನ್ನುವಂಥ ಹೇಳಿದ್ದಕ್ಕೆ ಕಾರಣಕ್ಕಾಗಿ ಇವತ್ತು ನನ್ನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ನಾವು ಸಮಾಜದ ಮುಖಂಡರು, ಮಠದ ಭಕ್ತರ ಜೊತೆಗೆ ಕೂತ್ಕೊಂಡು ಮುಂದೆ ಏನು ತೀರ್ಮಾನ ಮಾಡಬೇಕು ಅದನ್ನ ಭಕ್ತರು ಹಾಗೆ ಆಡಳಿತ ಮಂಡಳಿಯವರ ತೀರ್ಮಾನ ಮಾಡ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇದು ಸ್ವಾಮೀಜಿ ಹಾಗೆ ಅವರ ಮಠದ ಸುತ್ತ ಇರತಕ್ಕಂಥ ವಿಚಾರ ಒಂದಾದ್ರೆ, ಈ ಒಂದು ವಿಚಾರದಲ್ಲಿ ಈಗ ರಾಜಕೀಯ ತಿರುವು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾಕೆ ಈ ಒಂದು ರಾಜಕೀಯ ತಿರುವು ಪಡೆದುಕೊಂಡಿದೆ ಅಂತಂದ್ರೆ,
ಯಮಕನ್ಮಡಿ ಅನ್ನುವಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ತವರು ಕ್ಷೇತ್ರ. ತವರು ಕ್ಷೇತ್ರದಲ್ಲೇ ಇವತ್ತು ಸ್ವಾಮೀಜಿಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಮಾತುಗಳನ್ನ ಇವತ್ತು ರಾಜಕಾರಣಿಗಳು ಮಾತನಾಡ್ತಾ ಇರ್ತಕ್ಕಂಥದ್ದು. ಸೊ ಯಾರಪ್ಪ ಆ ರಾಜಕಾರಣಿ ಅಂತಂದ್ರೆ, ಯಮಕನ್ಮಡಿ ಕ್ಷೇತ್ರದಲ್ಲಿ ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಸದ್ಯ ಹಾಲಿ JDSನ ನಾಯಕ ಮಾರುತಿ ಅಷ್ಟಿಗೆ ಅವರು. ಮಾರುತಿ ಅಷ್ಟಿಗೆ ಅವ್ರಿಗೂ ಕೂಡ ಏನಂತಂದ್ರೆ ಸಿದ್ದಬಸವ ಸ್ವಾಮೀಜಿಯವರ ಜೊತೆಗೆ ಮಾತುಕತೆ ನಡೆಸಿದ್ರು, ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿದ್ರು. ವಿಚಾರಿಸಿ ಬಂದಂಥ ಸಂದರ್ಭದಲ್ಲಿ ನೇರವಾದಂಥ ಆರೋಪವನ್ನ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ, ಇವತ್ತು ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲೇ ಈ ರೀತಿ ಘಟನೆಗಳಾಗ್ತವೆ, ಸ್ವಾಮೀಜಿಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಮಾತನ್ನ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಪ್ರಕರಣ ದಾಖಲಾಗತ್ತೆ. 8 ಜನ ಆರೋಪಿಗಳ ವಿರುದ್ಧ ಇವತ್ತು ಪ್ರಕರಣ ದಾಖಲಾಗತ್ತೆ. ಅದರಲ್ಲಿ 4 ಜನ ಆರೋಪಿಗಳನ್ನ ಬಂಧನ ಮಾಡ್ತಾರೆ. ಸಂಜೆ ಅಷ್ಟೊತ್ತಿಗಾಗಲೇ ಅವ್ರನ್ನ ರಿಲೀಸ್ ಮಾಡಿ ಕಳಿಸ್ತಾರೆ. ಸೊ ಯಾವ ಸಂದೇಶವನ್ನ ನೀವು ಕೊಡೋದಕ್ಕೆ ಹೊರಟಿದ್ದೀರಿ ಅನ್ನೋಂಥ ಇವತ್ತು ಪ್ರಶ್ನೆಯನ್ನ ಇವತ್ತು ಮಾರುತಿ ಅಷ್ಟಿಗೆ ಅವರು ಮಾಡಿರ್ತಕ್ಕಂಥದ್ದು. ಸೊ ಮಾರುತಿ ಅಷ್ಟಿಗೆ ಅವ್ರಿಗೆ ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಇಲ್ಲೇ ನಮ್ಮ ಮಠದ ಮುಂದಿನ ಹುಡುಗರು ಅವರೆಲ್ಲ ಆ ರೀತಿಯ ಸಮಸ್ಯೆಗಳನ್ನು ಮಾಡಿದ್ದು ಮುಂದಿನವರೇ. ಅದು ಮೇಲಿಂದ ಮೇಲೆ ಕಿರಿಕಿರಿ ಇತ್ತೆ ಅವ್ರದ್ದು. ಆ ರೀತಿ ಇದು ಕೈಮುಟ್ಟು ಮೈಮುಟ್ಟು ಬಂದಿದ್ದೇನೆ ಮೊನ್ನೆ ರಾತ್ರಿ 8 ಗಂಟೆ ಸುಮಾರು. ಏನಿಲ್ಲ, ಅವರು ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಮಠದಲ್ಲಿ ಕುಂತಿರೋದ್ರಿಂದ ನಾವು ಹೋಗಿ ಪ್ರಶ್ನೆ ಮಾಡಿದ್ದಕ್ಕಾಗಿ ಅವ್ರು ನಮ್ಮ ಮೇಲೆ ಈ ರೀತಿ ದಾಳಿ ಮಾಡಿದ್ದು. ಅವರು ಒಂದು 5 ಜನ ಇದ್ದರು. 5 ಜನ ಇದ್ದರು. ನಾವು ಮಠದಲ್ಲಿನ ನಾವು ಸುಮಾರು ಬಹಳಷ್ಟು ಜನ ಹುಡುಗರಿದ್ವು. ಅವರೆಲ್ಲ ಒಳಗಡೆ ಅಭ್ಯಾಸ ಮಾಡ್ತಿರೋದ್ರಿಂದ ನಾವು ಹೊರಗಡೆ ಕೇಳೋದಕ್ಕೆ ಹೋಗಿದ್ವಿ. ಮೊದಲು ನಮ್ಮ ಶಿಷ್ಯ ಹೋಗಿ ಕೇಳಿದ್ಮೇಲೆ ಅವನ ಮೇಲೆ ಅವರು ಹಲ್ಲೆ ಮಾಡೋಕತ್ತಾಗ ನಾನು ಹೋದ್ರಿಂದ ಅವ್ರು ನನ್ನ ಮೇಲೆ ಹಲ್ಲೆ ಮಾಡಿದ್ದಷ್ಟೆ. ಅದರಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮದ್ಯಪಾನ ಆಗಿರ್ಬೋದು, ಅದು ನೋಡೋದೆಲ್ಲ ಮಾಡ್ತಿದ್ದಾರೆ ಅಂತ ಕೇಳಿ ಬರ್ತಾರೆ. ಇಲ್ಲ, ಆ ರೀತಿ ಮಾಡಿದ್ದು ಸತ್ಯನೇ. ಮಾಡಿ ಅವರು ಆ ಮಾದಕ ವಸ್ತುಗಳನ್ನ ಸೇವನೆ ಮಾಡೋದ್ರಿಂದ ನಾನು ಹೋಗಿ ಪ್ರಶ್ನೆ ಮಾಡಿದ್ದು. ವ್ಯವಸ್ಥಾಪಕ ಮಂಡಳಿ ಇದೆ, ಸದ್ಭಕ್ತರಿದ್ದಾರೆ, ಊರಿನ ದೈವದ ನಿರ್ಣಯ ಇದೆ. ಇದೆಲ್ಲವೂ ಕೂಡ ಈಗ ನನ್ನ ಮಾನಾಪಮಾನ ಅಂದರೆ ನಮ್ಮ ಊರಿನ ಭಕ್ತರ ದೈವದ ಕಮಿಟಿಯವರ ಮಾನಾಪಮಾನ ಇರ್ತದೆ. ಕರ್ಕೊಂಡು ಬಂದಿರ್ತಾರೆ. ಅವರು ಒಂದು ಜವಾಬ್ದಾರಿತವಾದ ಸ್ಥಾನದಲ್ಲಿರುವಂಥವರೇ ನಮ್ಮ ಕಮಿಟಿಯವರು. ಅವರೆಲ್ಲರೂ ಕೂಡ ನಿರ್ಣಯವನ್ನು ತಗೊಂಡು ಈಗಾಗಲೇ ಪ್ರಕರಣವನ್ನು ದಾಖಲೆ ಮಾಡೋದಕ್ಕಾಗಿ ನಮ್ಮ ಕಮಿಟಿಯವರೆಲ್ಲರೂ ಕೂಡ ಬಂದಿದ್ದರು. ಪ್ರಕರಣ ದಾಖಲಾಗಿದೆ. ಮುಂದಿನ ನಿರ್ಣಯಗಳನ್ನು ಅವ್ರ ಭಕ್ತರಿಗೆ ಬಿಟ್ಟಿದ್ದೀವಿ. ನಾನು ಹೋಗಿ ಅವರನ್ನು ಶಿಕ್ಷೆ ಕೊಡಿಸೋದು ಸರಿ ಅನಿಸೋದಿಲ್ಲ. ಧಾರ್ಮಿಕವಾಗಿ ನಮ್ಮ ನೀತಿಯಲ್ಲಿ ಕಾನೂನನ್ನು ಕೈ ತಗೊಳ್ಳೋದಕ್ಕಂತೂ, ಕಾನೂನು ಅನ್ನೋದಕ್ಕಿಂತಲೂ ಕೂಡ ಧಾರ್ಮಿಕ ವ್ಯವಸ್ಥೆಯಲ್ಲಿ ನಾವು ಮಾಡೋದು ತಪ್ಪಾಗ್ತದೆ. ಅದಕ್ಕೆ ನಮ್ಮ ಕಮಿಟಿಯವರು, ದೈವದವರು ಅದಕ್ಕೆ ನಿರ್ಣಯ ತಗೋತಾರೆ. ಈ ಭಾಗದಲ್ಲಿ ಒಬ್ಬ ಪೂಜ್ಯ ಸ್ವಾಮೀಜಿಯವ್ರ ಮೇಲೆ ಹಲ್ಲೆ ಆಗ್ತೈತಿ. ಆ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳು ಕೆಲವೇ ಗಂಟೆಗಳಲ್ಲಿ ಹೊರಗೆ ತಿರುಗಾಡ್ತಾರಂದರೆ ಸಮಾಜಕ್ಕೆ ಏನು ಸಂದೇಶ ಕೊಡತ್ತಾರು ಈ ಪೊಲೀಸ್ ಇಲಾಖೆಯವರು ಅಂತೇಳಿ ಅವ್ರನ್ನ ಮೊದಲು ಪ್ರಶ್ನೆ ಮಾಡ್ತೀನಿ. ಯಾಕಂದ್ರೆ ಅಂತಹ ವ್ಯಕ್ತಿಗಳಿಗೆ ನೀವು ಯಾವ ಕೇಸ್ ಹಾಕ್ತೀರಿ ಅದ್ರ ಪ್ರಕಾರವಾಗಿ ನೀವು ಸೆಕ್ಷನ್ಸ್ ಹಾಕಿ ಅವರನ್ನು ಜೈಲಿಗೆ ಕಳಿಸ್ಬೇಕಾಗಿತ್ತು. ಆಮೇಲೆ ನೋಡೋಣ ಅಂತ ಅದು ಏನಂತೇಳಿ. ಆದರೆ ಏನೂ ಇಲ್ಲ ಅಂತೀವಿಲ್ಲ, ಅವರು ಈಗ ಪೂಜ್ಯ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿದರು. ಅವರು ಕೆಲವೇ ಗಂಟೆಯಲ್ಲಿ ಹೊರಗೆ ಬಂದರು. ಮುಂದಿನ ದಿನಮಾನದಲ್ಲಿ ಇನ್ನೂ ಬೇರೆಯವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಯಾಕಂದ್ರೆ ನಮ್ಗೆ ಏನೂ ಆಗಿಲ್ಲ ಅಂತೇಳಿ ತಿಳ್ಕೊತಾರೆ. ಅದಕ್ಕಾಗಿ ನೀವೇನಾದರೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕಾಗಿದ್ದರೆ ಮಾನ್ಯ ಠಾಣಾಧಿಕಾರಿಗಳು, ಏನು ಯಮಕನ್ಮಡಿ ಠಾಣಾಧಿಕಾರಿ ಅದಾರಲ್ಲ, ಅವರು ವ್ಯವಸ್ಥಿತವಾದಂಥ ಸೆಕ್ಷನ್ಸನ್ನು ಹಾಕಿ, ಇಲ್ಲ ಸಲ್ಲದ ಬೇರೆಯವ್ರ ಮೇಲೆ ಸೆಕ್ಷನ್ಸನ್ನು ಹಾಕ್ತೀರಿ. ಇಂಥ ದೊಡ್ಡ ವ್ಯಕ್ತಿ ಮೇಲೆ ಹಲ್ಲೆ ಆದಾಗ ಎಲ್ಲರೂ ಸಮಾನರು, ನನಗೆ ಗೊತ್ತೈತಿ. ಆದರೆ ಇಂಥ ಒಂದು ಪೂಜ್ಯ ಸ್ವಾಮೀಜಿಯವ್ರ ಮೇಲೆ ಹಲ್ಲೆ ಆದಾಗ ಯಾವ ಸೆಕ್ಷನ್ಸ್ ಹಾಕಿ ಅವರನ್ನು ಕೆಲವೇ ಗಂಟೆಯಲ್ಲಿ ಹೊರಗೆ ಬಿಡ್ತಾರೆ ಅಂದರೆ ಇದ್ರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡತ್ತಾವ ಅಂತ ಅನಿಸ್ತೈತಿ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಿಗೆಟ್ಟೈತಿ, ಸಂಪೂರ್ಣವಾಗಿ ಹದಿಗೆಟ್ಟೋಗೈತಿ. ಆ ಥರಾಗೂ ಯಮಕನ್ಮಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಷ್ಟು ಹದಿಗೆಟ್ಟೈತಿಲ್ಲ ನೀವು ಕೇಳಬೇಡ್ರಿ. ಮೊದಲನೇ ಹೇಳ್ತೇನೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ, ಏನಾದರೂ ನಿಮಗೆ ಇಲ್ಲಿ ಜನರ ಮೇಲೆ ಪ್ರೀತಿ ಪ್ರೇಮ ಇತ್ತು ಮೊದಲ ಠಾಣಾಧಿಕಾರಿನ ಬದಲೇ ಮಾಡಿರಿ, ವರ್ಗಾವಣೆ ಮಾಡಿರಿ, ಗೊತ್ತಾಗ್ತೈತಿ. ಬೇಕಾದ್ರೆ ನಿಮ್ಮ ಇವ್ರನ್ನ ಕೇಳ್ರಿ, ಯಾರು ನಿಮ್ಮ ನಾಯಕರಿಗೆ ಅಟ್ಟವ್ರು ನ್ಯಾಯ ಕೊಡ್ತಿರ್ಬೋದು, ನಿಮ್ಮ ಕಾರ್ಯಕರ್ತರಿಗೂ ಕೊಡ್ತಾ ಇಲ್ಲ, ಬೇರೆ ಕಾರ್ಯಕರ್ತರಿಗೂ ನ್ಯಾಯವನ್ನು ಕೊಡ್ತಾ ಇಲ್ಲ. ರಾಜ್ಯದ ಅಂಕು ಡೊಂಕುಗಳನ್ನ ತಿದ್ದಿ ನಮ್ಮನ್ನು ಸರಿದಾರಿಗೆ ಒಯ್ಯುವಂತಹ ನಡೆದಾಡುವ ದೇವರಂದ್ರೆ ಸ್ವಾಮೀಜಿಗಳಂತೀವಿ ನಾವು. ಅಂತಹ ಸ್ವಾಮೀಜಿಗಳ ಮೇಲೆ ಒಂದು ದೊಡ್ಡ ಪರಿಚಿ ಹಲ್ಲೆ ಮಾಡ್ತಾರೋ. ಹಲ್ಲೆ ಮಾಡಿದ ತಕ್ಷಣ ಇನ್ನೇನು ಬಿಟ್ಟಿದ್ರೆ ಅವ್ರನ್ನ ಕೊಂದೇ ಹೋಗ್ತಿದ್ರೇನೋ ಅಂತ ನಮಗೆ ಅನಿಸ್ತೈತಿ. ಬಿಟ್ಟಿದ್ರೆ ಅಷ್ಟು ಜಲ್ದಿ ಎಲ್ಲ ಜನ ಕೂಡ್ರಂತ ಪಾಪ ಓಡಾಡಿ ಹೋದ್ರೆ ಅವ್ರ ಕೈ ನೋಡ್ರಿ, ಪಾಪ ಕೈ ಹೆಂಗಾಗಿತ್ತಂದ್ರೆ ಹಿಂಗೆ ಕಟ್ಕೊಂಡು ಅಡ್ಡಾಡ್ತಾರೋ. ಒಬ್ಬ ಸ್ವಾಮೀಜಿ ಬೇರೆಯವರಿಂದ ಹಲ್ಲೆ ಒಳಗಾಗಿ ಕಟ್ಕೊಂಡು ಅಡ್ಡಾಡ್ತಾರಂದ್ರೆ ಮತ್ತು ಇದಕ್ಕಿಂತ ಒಂದು ಕೆಟ್ಟ ಸಂದೇಶ ಏನು ಕೊಡೋದ್ರೆ ನೀವು ಕ್ಷೇತ್ರದಾಗ ಇದ್ಕೊಂಡು? ಅಲ್ಲ, ಯಾಕೆ ಮಾಡಿದ್ರು, ಯಾರು ಮಾಡಿದ್ರು, ಅಲ್ಲ ಯಾಕೆ ನನಗೇನಿಲ್ಲ. ಸ್ವಾಮೀಜಿಯವ್ರ ಪಾಪ ಅವ್ರೇನು ಹೇಳಿಲ್ಲ. ಸ್ವಾಮೀಜಿಯವ್ರು ಹೇಳ್ತಾರೆ ನನಗೇನು ಗೊತ್ತಿಲ್ಲ, ಮತ್ತು ಈ ರೀತಿ ಹಲ್ಲೆ ಆಗೈತಿ, ನಾ ಏಕಾಏಕಿ ನನ್ನ ಮ್ಯಾಗ ಅವ್ರು ಹಲ್ಲೆ ಮಾಡಿದ್ರು ಅಂತೇಳಿ ಅಂತಾರೆ. ಆದ್ರೂ ಇದು ಎಲ್ಲ ಪ್ರೀ ಪ್ಲ್ಯಾನ್ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಪಾಪ ಸ್ವಾಮೀಜಿ ಮ್ಯಾಗ ಏನು ವೈಯಕ್ತಿಕ ದ್ವೇಷ ಇತ್ತು ಏನಿತ್ತು ನಂಗೆ ಗೊತ್ತಿಲ್ಲ. ಆದ್ರೂ ಕೆಲವೊಂದಿಷ್ಟು ಅನೈತಿಕ ಚಟುವಟಿಕೆಗಳು ಈ ರೀತಿ ಮಾಡೋದಾಯಿತು. ಕೆಲವೊಂದಿಷ್ಟು ಕಡೆ ಪ್ಯಾಕ್ಗಳು ಬಿದ್ದಿದ್ವು.
ಎಲ್ಲ ಕಾರಣಗಳಿಂದ ಸ್ವಾಮೀಜಿ ಮೇಲೆ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದಾರೆ ಅಂತ ಸರ್. ಅದೇ ರೀ, ಸ್ವಾಮೀಜಿ ಮೇಲೆ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದಾರಲ್ಲ. ಈಗ ಸ್ವಾಮೀಜಿ ಮೇಲೆ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದಾರು. ಯಾಕಂದ್ರೆ ಸ್ವಾಮೀಜಿಗಳು ಪ್ರಶ್ನೆ ಮಾಡಬೇಕಾದ್ರೆ ಆವರಣದಲ್ಲಿ ಏನಾದರೂ ಮಟನ್ನು ಚಿಕನ್ನು ಬಿಟ್ಟರೆ ಎಲ್ಲ ತಂದೆ ಇಡೋರಲ್ಲ ಇವ್ರು ಒಳಗಡೆ. ಹಾಂ, ಸೊ ಇದಕ್ಕೆ ಆಗಬಾರ್ದಂತೆ ಅವ್ರು ಪಾಪ ಕಾಪಾಡ್ಕೊಂಡು ನಿಂತಾರು. ಅದಕ್ಕೆ ನಂದು ಉದ್ದೇಶ ಏನೈತಂದ್ರೆ ನೋಡ್ರಿ, ಇದು ಸತ್ಯಾಸತ್ಯತೆ ಹೊರಗೆ ಬರಬೇಕು. ಯಾಕೆ ಹಲ್ಲೆ ಮಾಡ್ರು, ಯಾರು ಹಲ್ಲೆ ಮಾಡ್ರು, ಅವ್ರನ್ನ ಎನ್ಕ್ವೈರಿ ಮಾಡಬೇಕು. ಯಾರು ಬಡ್ದರು, ಯಾರು ಬಿಟ್ಟಿದ್ದಾರೆ, ಯಾಕೆ ಬಡಿದ್ರು, ಆಕಸ್ಮಿಕ ಆಯಿತು ಏನು ಪೂರ್ವ ನಿಯೋಜಿತ ಆಯಿತು, ಅದನ್ನು ಮಾಡಬೇಕು. ಸುಮ್ಮನೆ ಬಂದು ಇಲ್ಲಿ ಏನಾರು ಹೇಳಿದವು. ಮತ್ತು ಸ್ವಾಮೀಜಿಯವ್ರ ಕಡೆಯಿಂದ ನೀವು ಕಂಪ್ಲೇಂಟ್ ತಗೋರೋ ಅವಶ್ಯಕತೆ ಇರಲಿಲ್ಲ. ಸ್ವಾಮೀಜಿಯವ್ರ ಜೊತೆ ಇನ್ನೊಬ್ಬ ಹುಡುಗ ಇದ್ದ, ಅವನಿಂದ ಕಂಪ್ಲೇಂಟ್ ತಗೋಬೇಕಾಗಿತ್ತಲ್ಲ ನೀವು. ಇದು ಮಾರುತಿ ಅಷ್ಟಗಿ ಅವರು ಹೇಳುವಂಥದ್ದು ನೇರವಾದಂಥ ಆರೋಪವನ್ನು ಇವತ್ತು ಮಾಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಇಡೀ ಪ್ರಕರಣವನ್ನು ನಾವು ನೋಡೋದಾದ್ರೆ ಒಂದು ಕಡೆ ಸ್ವಾಮೀಜಿಗಳ ಮೇಲೆ ಹಲ್ಲೆ ಆಗುತ್ತೆ. ನಿಜಕ್ಕೂ ಇದು ಖಂಡನೀಯವಾದಂಥ ವಿಚಾರ. ಯಾಕಂತಂದ್ರೆ ಒಂದು ಮಠದ ಆವರಣದಲ್ಲಿ ಬಂದು ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾರೆ ಅಂತಂದ್ರೆ ಯಾರು ಕೂಡ ಅದನ್ನ ಸಹಿಸಿಕೊಳ್ಳಲ್ಲ. ಅದರಲ್ಲೂ ಸ್ವಾಮೀಜಿಯವರು ಬರೀ ಸೇವನೆ ಮಾಡಬೇಡಿ ಅಂತ ಹೇಳಿದ ಕಾರಣಕ್ಕಾಗಿ ಇವತ್ತು ಅವ್ರ ಮೇಲೆ ಹಲ್ಲೆ ಆಗತ್ತೆ ಅಂತಂದ್ರೆ ಅಂಥ ಆರೋಪಿಗಳ ಮೇಲೆ ನಿಜಕ್ಕೂ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗಲೇಬೇಕಾಗತ್ತೆ. ಸೊ ಈಗ ರಾಜಕಾರಣವನ್ನು ನಾವು ನೋಡೋದಾದ್ರೆ ಯಾಕೆ ಅವ್ರನ್ನ ಒಂದೇ ದಿನದಲ್ಲಿ ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು, ಯಾಕೆ ಇವತ್ತು ಪೊಲೀಸರು ಈ ಒಂದು ನಿರ್ಧಾರ ತೆಗೆದುಕೊಂಡ್ರು ಅನ್ನುವಂಥದ್ದು ಕುರಿತು ಈಗ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇದಕ್ಕೆ ಪೊಲೀಸ್ ಇಲಾಖೆನೇ ಉತ್ತರ ಕೊಡಬೇಕಾಗತ್ತೆ. ಯಾಕಂತಂದ್ರೆ ಸಮಾಜಕ್ಕೆ ನಾವು ಏನು ಸಂದೇಶವನ್ನು ಕೊಡ್ತಾ ಇದ್ದೀವಿ, ಒಬ್ಬರ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿರ್ತಕ್ಕಂಥ ಪೊಲೀಸರು ಯಾಕೆ ಇಂಥ ಒಂದು ಕ್ರಮವನ್ನು ಕೈಗೊಂಡ್ರು, ಯಾಕೆ ಆರೋಪಿಗಳನ್ನ ಬೆಳಗ್ಗೆ ಬಂಧಿಸಿ ಸಂಜೆ ಬಿಡುಗಡೆ ಮಾಡಿದ್ರು ಅನ್ನುವಂಥ ರಾಜಕೀಯ ಪ್ರಶ್ನೆಗಳಿಗೆ ಇವತ್ತು ಪೊಲೀಸರೇ ಉತ್ತರ ನೀಡಬೇಕಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಒಂದು ಪ್ರಕರಣ ಈಗ ಸದ್ಯಕ್ಕೆ ಅಂತಂದ್ರೆ ಸಾಕಷ್ಟು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಇವತ್ತು ಸ್ವತಃ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಮಠದ ಆಡಳಿತ ಮಂಡಳಿ ತೆರೆ ಎಳಬೇಕಾಗಿರ್ತಕ್ಕಂಥದ್ದು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ News18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.